ನಮಸ್ಕಾರ ವೀಕ್ಷಕರೇ, ನಿಮ್ಮ ಜೀವನ ಬದಲಾಗಬೇಕು ಅಂತ ಆಸೆ ಇದೆಯಾ? ನೀವು ಕೂಡ ಎಲ್ಲರ ಹಾಗೆ ರಿಚ್ ಪೀಪಲ್ಸ್ ಆಗಬೇಕು, ನೀವು ಅನ್ಕೊಂಡಿದ್ದಿಲ್ಲ ಆಗಬೇಕು, ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಆಸೆ ಇದೆಯಾ? ಆದ್ರೆ ಎಲ್ಲಿ ಆರಂಭ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಸುಮಾರು 10 ಸರಳ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಈ 10 ಟಿಪ್ಸ್ಗಳಲ್ಲಿ ನೀವು ಅಟ್ಲೀಸ್ಟ್ ಅಂದ್ರೂ ಒಂದು 5 ಫಾಲೋ ಮಾಡಿದ್ರು ಕೂಡ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನ ಕಾಣೋದಂತೂ ಗ್ಯಾರಂಟಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮೊದಲನೇ ಟಿಪ್ ಯಾವುದು ಅಂತ ನೋಡೋಣ. ಬೇಗ ಏಳುವಂತಹ ಅಭ್ಯಾಸ. ಬೆಳಿಗ್ಗೆನೆ ಬೇಗ ಏಳುವಂತಹ ಅಭ್ಯಾಸವನ್ನ ಮಾಡ್ಕೋಬೇಕು. ಮೊದಲನೇ ಟಿಪ್, ಬೆಳಿಗ್ಗೆ ಬೇಗ ಏಳೋದು. ಬೆಳಿಗ್ಗೆ ಬೇಗ ಏಳೋದು ನಿಮ್ಮ ಜೀವನವನ್ನ ಉತ್ತಮವಾಗಿ ಪ್ರಾರಂಭ ಮಾಡುತ್ತೆ. ಯಶಸ್ವಿಯಾಗಿರ್ತಕ್ಕಂತಹ ಸಕ್ಸಸ್ಫುಲಿ ಆಗಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಆಲ್ಮೋಸ್ಟ್ ಆಲ್ ಬೆಳಿಗ್ಗೆ 5ರಿಂದ 4 ಗಂಟೆ 6 ಗಂಟೆ ಒಳಗೇನೆ ಎದ್ದಿರ್ತಾರೆ. ಸೊ ಈ ಒಂದು ಟಿಪ್ ಅನ್ನ ನೀವು ಫಾಲೋ ಮಾಡಬಹುದು. ಇನ್ನ 2ನೇ ಟಿಪ್ಗೆ ಬರೋದಾದ್ರೆ ಗುರಿ ನಿಗದಿ. 2ನೇ ಟಿಪ್ ಬಂದು ನಿಮ್ಮ ಗುರಿಯನ್ನ ನಿಗದಿಪಡಿಸ್ಕೊಳ್ಳಿ. ನಮ್ಮ ಟಾರ್ಗೆಟ್, ನಾನು ಇದನ್ನ ಮಾಡಲೇಬೇಕು ಅಂತ ಅನ್ಕೊಳ್ಳಿ. ಅಂಡ್ ನೀವು ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅದನ್ನ ನಿಮ್ಮ ತಲೆಗೆ ಸ್ಪಷ್ಟವಾಗಿ ಹಾಕೊಳ್ಳಿ. ನೀವೊಬ್ರು ಡಾಕ್ಟರ್ ಆಗಬೇಕು, ಅಥವಾ ನೀವೊಂದು ಮನೆ ಕಟ್ಟಬೇಕು, ನೀವೊಂದು ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಏನೇ ಆಗ್ಲಿ ಅದನ್ನ ನಿಮ್ಮ ಮೈಂಡ್ಗೆ ಫಸ್ಟ್ ಹಾಕೊಳ್ಳಿ, ನಾನು ಇದನ್ನ ಮಾಡಲೇಬೇಕು ಅಂತ. ಇನ್ನ ಟಿಪ್ 3, ಗಮನ ಚಲಿಸುವುದನ್ನ ತಪ್ಪಿಸಿ. 3ನೇ ಟಿಪ್ ಬಂದು ಗಮನವನ್ನ ಬೇರೆ ಕಡೆ ಹೋಗುವಂತೆ ನೋಡ್ಕೋಬೇಡಿ. ಮೊಬೈಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ಸಮಯನ ಅದನ್ನೆಲ್ಲ ನೋಡಿ ಅದ್ರ ಜೊತೆ ಕಳೆದು ವ್ಯರ್ಥ ಮಾಡಬೇಡಿ. ಸೊ ನಿಮ್ಮ ಗುರಿ ಕಡೆ ನಿಮ್ಮ ಗಮನವನ್ನ ಯಾವಾಗ್ಲೂ ಕೂಡ ಇಟ್ಕೊಂಡಿರಿ. ಇನ್ನ 4ನೇ ಟಿಪ್, ಪ್ರತಿದಿನ ಏನಾದ್ರೂ ಹೊಸದನ್ನ ಕಲಿಯೋದು. 4ನೇ ಟಿಪ್ ಬಂದು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿತಾರೆ. ಪುಸ್ತಕ ಓದೋದಿರ್ಬೋದು, ಹೊಸ ವಿಷಯಗಳನ್ನ ತಿಳ್ಕೊಳ್ಳಿ. ಜ್ಞಾನವೇ ಶಕ್ತಿ ಅನ್ನೋದನ್ನ ನಿಮ್ಮ ಮೈಂಡ್ಗೆ ಹಾಕೊಳ್ಳಿ. ಹೊಸ ಹೊಸ ದಿನಚರಿಗಳನ್ನ ಬರಿತಾ ಇರಿ. ನಿಮ್ಮ ಲೈಫಲ್ಲಿ ಏನೇನಾಗ್ತಾ ಇದೆ, ಪ್ರತಿದಿನ ಏನ್ ಮಾಡಿದ್ರಿ ಎಲ್ಲವನ್ನು ಕೂಡ ಬರಿತಾ ಇರಿ. ಹಾಗೆ ಹೊಸ ಹೊಸ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಇನ್ನ 5ನೇ ಟಿಪ್ಸ್ ಬಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು. ಹೌದು, 5ನೇ ಟಿಪ್ಪು ಆರೋಗ್ಯವೇ ಸಂಪತ್ತು. ನಿತ್ಯ ವ್ಯಾಯಾಮ ಮಾಡುವುದು, ಆರೋಗ್ಯಕರ ಆಹಾರವನ್ನ ತಿನ್ನೋದು, ಇವೆಲ್ಲವನ್ನ ಮಾಡ್ತಾ ಇದ್ರೆ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಹಾಗೆ ನಿಮ್ಮ ಮೈಂಡ್ಗೆ ನಿಮ್ಮ ಗುರಿ ಏನು ಅನ್ನೋದನ್ನ ಬೇಗನೆ ತಲುಪಿಸಬಹುದು. ಇನ್ನ 6ನೇ ಟಿಪ್, ಧನಾತ್ಮಕ ಚಿಂತನೆ. 6ನೇ ಟಿಪ್ ಬಂದು ಸದಾ ಧನಾತ್ಮಕವಾಗಿ ಯೋಚಿಸಬೇಕು. ಪಾಸಿಟಿವ್ ಥಿಂಕಿಂಗ್ ಇರಬೇಕು ಮೈಂಡಲ್ಲಿ. ನಕಾರಾತ್ಮಕ ಚಿಂತನೆ ನಿಮ್ಮ ಬೆಳವಣಿಗೆಯನ್ನ ನಿಲ್ಲಿಸುತ್ತೆ. ನೆಗೆಟಿವ್ ಏನಿರುತ್ತೆ ಆ ಥಿಂಗ್ಸ್ಗಳನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಪಾಸಿಟಿವ್ ಅನ್ನ ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇರಿ. ಇನ್ನು ನೆಕ್ಸ್ಟ್ 7ನೇ ಟಿಪ್ ಬಂದು ಸಮಯದ ಮೌಲ್ಯ. 7ನೇ ಟಿಪ್, ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳಿ. ಒಮ್ಮೆ ಹೋದ ಸಮಯ ಮತ್ತೆ ಬರುವುದಿಲ್ಲ. ಹಾಗಾಗಿ ಸಮಯವನ್ನ ಹಾಳು ಮಾಡ್ಕೊಳ್ದೆ, ಟೈಮನ್ನ ವೇಸ್ಟ್ ಮಾಡದೆ ನಿಮ್ಮ ಟೈಮನ್ನ ನಿಮ್ಮವನ್ನ ಅಚೀವ್ಮೆಂಟ್ ಕಡೆ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನ 8ನೇ ಟಿಪ್, ಕ್ರಿಯೆಗೆ ಇಳಿಯಿರಿ. ಅಂದ್ರೆ 8ನೇ ಟಿಪ್ ಏನಪ್ಪಾ ಅಂದ್ರೆ ಆಲೋಚನೆ ಮಾತ್ರ ಬೇಡ, ಕೆಲಸ ಶುರು ಮಾಡಿ. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ನೆಗ್ಲಿಜೆನ್ಸಿ ಮಾಡ್ತಾ ಕೂರ್ಬೇಡಿ. ನೀವು ಏನೇ ಮಾಡೋ ಆಗಿದ್ರು ಕೂಡ ಈಗ ಆ ಟೆನಿಕಾಸ್ಟ್ ಅದನ್ನ ಮಾಡಿ ಮುಗಿಸಿ. 9ನೇ ಟಿಪ್, ಒಳ್ಳೆಯವರ ಜೊತೆ ಸೇರಿ. 9ನೇ ಟಿಪ್ ಬಂದು ಸರಿಯಾದ ಜನರನ್ನ ಆಯ್ಕೆ ಮಾಡಿ. ನಿಮ್ಮ ಸುತ್ತಮುತ್ತಲಿರುವಂತಹ ಜನರು ಕೂಡ ನಿಮ್ಮ ಒಂದು ಅಚೀವ್ಮೆಂಟ್ ಅನ್ನ ಸಹಿಸೋದಿಲ್ಲ. ಹಾಗಾಗಿ ಒಳ್ಳೆಯ ಸ್ನೇಹಿತರು, ಒಳ್ಳೆಯವ್ರ ಜೊತೆ ಅಥವಾ ಒಳ್ಳೆಯ ಥಿಂಕ್ಗಳನ್ನ ಮಾತಾಡುವಂಥವ್ರ ಜೊತೆ, ನಿಮಗೆ ಒಂದು ಅನುಭವಗಳನ್ನ ಹಂಚಿಕೊಳ್ಳುವಂಥದ್ದು, ನಿಮಗೆ ಸಹಾಯ ಮಾಡುವಂಥವ್ರ ಜೊತೆ ನೀವು ಯಾವಾಗಲೂ ಕೂಡ ಸೇರಿರಿ ಅಂತ ಹೇಳ್ತೇವೆ 9ನೇ ಟಿಪ್ಪಲ್ಲಿ. ಇನ್ನು 10ನೇ ಟಿಪ್ಪು, ಎಂದಿಗೂ ಕೂಡ ಕೈ ಬಿಡಬೇಡಿ. ಅಂದ್ರೆ 10ನೇ ಟಿಪ್ಪು, ಎಂದಿಗೂ ಕೂಡ ಹಿಂಜರಿಬೇಡಿ. ನನ್ಗಿದಾಗಲ್ಲ, ಸೊ ನನಗಿದ ಮಾಡೋಕ್ಕಾಗಲ್ಲ, ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಾ, ಬೇಡ ನನಗಿದು ಅಂತೆಲ್ಲ ನೀವು ಅನ್ಕೊಳ್ಳೇಬೇಡಿ. ಸೊ ಏನೇ ಇದ್ರೂ ಕೂಡ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ಮಾಡಿ. ಸೊ ಅವಾಗ ನೀವು ನಿಮ್ಮ ಅಚೀವ್ಮೆಂಟನ್ನು ಬಹಳ ಬೇಗನೆ ಮಾಡಬಹುದು. ಸೊ ವೀಕ್ಷಕರೇ, ಇವು ಸರಳವಾಗಿ ಹಾಗೂ ನಿಮ್ಮ ಒಂದು ಅಚೀವ್ಮೆಂಟ್ ಅಥವಾ ನಿಮ್ಮ ಒಂದು ಗುರಿ ಏನಿದೆ, ನಿಮ್ಮ ಟಾರ್ಗೆಟ್ ಏನಿದೆ, ಅದನ್ನೆಲ್ಲಾನು ಕೂಡ ಮಾಡೋದಕ್ಕೆ ಜಸ್ಟ್ ಸಿಂಪಲ್ ಆಗಿರುವಂತಹ 10 ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಇದರಲ್ಲೊಂದು 5ರಿಂದ 6 ಆದರೂ ನೀವು ನೋಡ್ಕೊಂಡು ಮಾಡಿದ್ರೆ ಅಥವಾ 5ರಿಂದ 6ನ ಅಭ್ಯಾಸ ಮಾಡಿಕೊಂಡ್ರೆ ನೀವು ನಿಜವಾಗ್ಲೂ ಇನ್ನು 6 ತಿಂಗಳಲ್ಲಿ ನೀವೇ ಬಂದು ಕಮೆಂಟ್ ಹಾಕ್ತೀರಾ,
ಸೀರಿಯಸ್ಲಿ ನನಗೆ ಈ ಒಂದು ವಿಡಿಯೋದಿಂದ ಮೋಟಿವೇಶನ್ ಆಯಿತು ಅಂತೇಳಿ. ಸೊ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ, ಇವತ್ತಿಂದಾನೇ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಯೂಸ್ಫುಲ್. ಹಾಗೆ ನಿಮಗೆ ಇದೇ ರೀತಿಯ ಮೋಟಿವೇಶನ್ ವಿಡಿಯೋಸ್ಗಳಾಗಿರ್ಬೋದು ಅಥವಾ ಫಿಲ್ಮ್ ಆ್ಯಕ್ಟರ್ಸ್ ಬಗ್ಗೆ ತಿಳ್ಕೊಬೇಕು ಅಥವಾ ಇನ್ನಿತರ ವಿಡಿಯೋಸ್ಗಳನ್ನು ತಿಳ್ಕೊಬೇಕು ಅಂತ ಅಂದರೆ ನೀವೀಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು